ಓಂ ಗಣೇಶ ರಾಯರಿದ್ದಾರೆ. ಇವತ್ತು ಟಾಪಿಕ್ ಬಂದು ಕೇತು ಗ್ರಹ ಬಂದು ಪೂರ್ವ ಫಲ್ಗು ನಕ್ಷತ್ರ ಸಂಚಾರ ಆಗಿದೆ. ಅದರಿಂದ ಮಿಥುನ ರಾಶಿಗೆ ಏನೆಲ್ಲ ಒಳ್ಳೇದಾಗುತ್ತೆ, ಏನೆಲ್ಲ ಕೆಟ್ಟದಾಗುತ್ತೆ ಅಂತ ಹೇಳ್ತೀನಿ. ಮಿಸ್ ಮಾಡ್ದಿರೋ ವಿಡಿಯೋ ಲಾಸ್ಟ್ ವರ್ಕ್ ನೋಡಿ. ಮತ್ತೆ ನಾಳೆ ಹುಣ್ಣಿಮೆ ಇದೆ. ಈ ಹುಣ್ಣಿಮೆಗೆ ಬಂದ್ಬಿಟ್ಟು ನಾವು ಯಂತ್ರ ತಾಯಿತ ಕೊಡ್ತಾ ಇದೀವಿ. ಸೊ ಇದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಮೇಯ್ನು ಇವಾಗ ಮಿಥುನ ರಾಶಿಗೆ ಕೇತು ಗ್ರಹ ಆಲ್ರೆಡಿ 3ನೇ ಮನೇಲಿ ಇದೆ. 3ನೇ ಮನೇಲಿ ಕೇತು ಗ್ರಹ ಇದ್ರೆ ಕೂಡ ನಿಮಗೆ ಅಷ್ಟೊಂದು ಫೇವರ್ ಇಷ್ಟು ದಿವಸ ಏನು ಮಾಡಿದ್ದಿಲ್ಲ. ಸೊ ಫ್ರೆಂಡ್ಸ್ ಜೊತೆ, ಅಕ್ಕಪಕ್ಕದಲ್ಲಿ, ಸೊ ನೈಬರ್ಸ್ ಜೊತೆ, ಕೊಲೀಗ್ಸ್ ಜೊತೆ, ಅಣ್ಣ ತಂಗಿ ಅವ್ರೆಲ್ರ ಜೊತೆನೂ ಯಾವಾಗ್ಲೂ ಮಾತುಕತೆ ಪ್ರಾಬ್ಲಮು, ಬೈಯೋದು, ಕಿತ್ಲಾಡೋದು, ಸಪರೇಷನ್ ಆಗೋದು, ಡಾಕ್ಯುಮೆಂಟ್ಸ್ ಪ್ರಾಬ್ಲಮು, ಈ ರೀತಿ ತುಂಬಾ ಪ್ರಾಬ್ಲಮ್ ನಡೀತಾ ಇತ್ತು ಈ ವರ್ಷ ಶುರುವಾಗ್ದಾನಿಂದ. ಬಟ್ ನಂತರ ಇವಾಗ ರೀಸೆಂಟ್ ಆಗಿ ಕೇತು ಗ್ರಹ ಪೂರ್ವ ಪಾಲ್ಗುಣಿ ನಕ್ಷತ್ರ ಸಂಚಾರ ಆಗಿರೋದ್ರಿಂದ ನಿಮ್ ಲೈಫ್ ಅಲ್ಲಿ ಒಂದು ಅದೃಷ್ಟ ಅಂತ ಹೇಳ್ಬೋದು. ಅದ್ ಯಾವ ರೀತಿ ಅದೃಷ್ಟ ಅಂದ್ರೆ, ಕೇತು ಗ್ರಹ ಕುತ್ಕೊಂಡಿರೋದು ಶುಕ್ರ ನಕ್ಷತ್ರ. ಶುಕ್ರ ಬಂದ್ಬಿಟ್ಟು ನಿಮ್ಮ ರಾಶಿಗೆ ಬಂದು 5ನೇ ಮನೆ, ಮತ್ತೆ ಮೈನ್ ಬಂದ್ಬಿಟ್ಟು 5ನೇ ಮನೆ ವರ್ಕ್ ಆಗೋದು. 12ನೇ ಮನೆ ಬಂದ್ಬಿಟ್ಟು ಸ್ವಲ್ಪ ಕಮ್ಮಿನೇ ವರ್ಕ್ ಆಗೋದು. 5ನೇ ಮನೆ 12ನೇ ಮನೆ ಸೊ ನಿಮ್ಮ ರಾಶಿಗೆ ಶುಕ್ರ ಗ್ರಹ ಬರುತ್ತೆ. ಬಟ್ ಯಾವಾಗ್ಲೂ ನಿಮ್ಗೆ ಶುಕ್ರ ಗ್ರಹ ತುಂಬಾ ಫೇವರೇ ಮಾಡುತ್ತೆ. ಇವಾಗ ಇವೆಲ್ಲ ಏನು ಬೇಡ. ಕೇತು ಗ್ರಹ ಪೂರ್ವಫಲ ನಕ್ಷತ್ರ ಸಂಚಾರ ಆಗಿರೋದ್ರಿಂದ ಏನು ಪಾಸಿಟಿವ್ ಏನು ನೆಗೆಟಿವ್ ಏನಂತ ಕೇಳಿದೆ. ಸೊ ಹೇಳ್ತೀನಿ, ಮಿಸ್ ಮಾಡ್ದಿರಾ ನೋಟ್ ಮಾಡಿ ಇಟ್ಕೊಳ್ಳಿ. ಮೈನ್ ಇಂಪಾರ್ಟೆಂಟ್ ವಿಚಾರ ಬಂದು, ಶುಕ್ರ ಗ್ರಹ ಬಂದ್ಬಿಟ್ಟು ಏನು ಕಾರಕ ಯೂಸ್ ಮಾಡುತ್ತೆ ಅಂದ್ರೆ ಈ ಜ್ಯೋತಿಷ್ಯದಲ್ಲಿ, ಮತ್ತೆ ನಿಮಗೆ ಶುಕ್ರ ಏನ್ ಕೊಡುತ್ತೆ ಅಂದ್ರೆ, ಫಸ್ಟ್ ಸ್ವಲ್ಪ ಓಪನ್ ಆಗಿ ಫ್ರಾಂಕ್ ಆಗಿ ಮಾತಾಡ್ತೀನಿ. ಇನ್ನು ಮಕ್ಕಳಾಗಿಲ್ಲ ಅನ್ನೋರ್ಗೆ ಈ ಟೈಮಲ್ಲಿ ನಿಮಗೆ ಫಸ್ಟ್ ಆಫ್ ಆಲ್ ತುಂಬಾ ಧೈರ್ಯ ಬರುತ್ತೆ. ಫಸ್ಟು ತುಂಬಾ ಧೈರ್ಯ ಬರುತ್ತೆ. ಸೊ ನಾನು ಫ್ರಾಂಕ್ ಆಗಿ ಮಾತಾಡ್ತೀನಿ. ಮಕ್ಕಳಾಗಿಲ್ಲ ಅನ್ನೋರ್ಗೆ ಈ ಟೈಮಲ್ಲಿ ಟ್ರೈ ಮಾಡ್ಬೋದು. ನೀವು ಮಕ್ಕಳಿಗೋಸ್ಕರ ಟ್ರೈ ಮಾಡ್ಬೋದು. ಕೇತು 3ನೇ ಮನೇಲಿ ಇದ್ದು ಶುಕ್ರ ನಕ್ಷತ್ರ ಇರೋದ್ರಿಂದ ಈ ಟೈಮಲ್ಲಿ ತುಂಬಾ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ. ಅದು ಶುಕ್ರ ನಕ್ಷತ್ರ ಅಲ್ಲ, ಶುಕ್ರ ನಕ್ಷತ್ರ ಆಗಿರೋದ್ರಿಂದ ತುಂಬಾ ಇಂಟ್ರೆಸ್ಟ್ ಜಾಸ್ತಿ ಕೊಡುತ್ತೆ. ಮತ್ತೆ ಈ ಟೈಮಲ್ಲಿ ತುಂಬಾ ಧೈರ್ಯ ಜಾಸ್ತಿ ಇರುತ್ತೆ. ನೀವು ಖಂಡಿತ ಮಗುಗೆ ಟ್ರೈ ಮಾಡೋದಕ್ಕೆ ಒನ್ ಆಫ್ ದಿ ಬೆಸ್ಟ್ ಟೈಮ್ ಅಂತ ಹೇಳ್ತೀನಿ. ಈ ಟೈಮಲ್ಲಿ ಮಕ್ಕಳಿಗೋಸ್ಕರ ಟ್ರೈ ಮಾಡಿ. ಸ್ವಲ್ಪ ಧೈರ್ಯ ಗ್ರಹನು ಮತ್ತೆ ಶುಕ್ರ ಗ್ರಹ ಒಂದಾಗಿರೋದ್ರಿಂದ ಈ ಟೈಮಲ್ಲಿ ಸ್ಪಾಮ್ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಬೇಬಿ ಆಗ್ಬೇಕಂದ್ರೆ ಕಂಪಲ್ಸರಿ ಸ್ಪಾಮ್ ಕರೆಕ್ಟ್ ಆಗಿ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು, ಪವರ್ಫುಲ್ ಆಗಿರ್ಬೇಕು, ಆವಾಗಲೇ ಒಂದು ಬೇಬಿ ಆಗೋದು. ಸೊ ಈ ಟೈಮಲ್ಲಿ ನಿಮಗೆ ಸ್ಪಾಮ್ ಕಂಟ್ರೋಲ್ ತುಂಬಾ ಸ್ಟ್ರಾಂಗ್ ಆಗಿ ಧೈರ್ಯವಾಗಿ ಇರೋದ್ರಿಂದ ಸೊ ಮಕ್ಕಳಿಗೋಸ್ಕರ ಟ್ರೈ ಮಾಡಿದೆ. ಖಂಡಿತ ಈ ಟೈಮಲ್ಲಿ ನಿಮಗೆ ಮಕ್ಕಳಾಗೋ ಪಾಸಿಬಿಲಿಟಿ ತುಂಬಾ ಹೈ ಪಾಸಿಬಿಲಿಟಿ ಇದೆ. ಕಂಪಲ್ಸರಿ ಆಗದಷ್ಟು ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ. ಮಿಸ್ ಮಾಡಬೇಡಿ. ಇದು ಒನ್ ಆಫ್ ದಿ ಬೆಸ್ಟ್ ಟೈಮು. ಮಕ್ಕಳು ಇನ್ನೂ ಆಗ್ತಿಲ್ಲ ಅನ್ನೋರಿಗೆ ಈ ಟೈಮಲ್ಲಿ ಮಕ್ಕಳಿಗೋಸ್ಕರ ಟ್ರೈ ಮಾಡಿ, ಎಂಜಾಯ್ ಮಾಡಿ. ಖಂಡಿತ ಮಕ್ಕಳಾಗೋ ಎಲ್ಲ ಪಾಸಿಬಿಲಿಟಿ ಇದೆ. ಮೈನ್ ಇಂಪಾರ್ಟೆಂಟ್ ವಿಚಾರ ಬಂದ್ಬಿಟ್ಟು, ಇಷ್ಟು ದಿವಸ ಸ್ವಲ್ಪ ಧೈರ್ಯ ಕಮ್ಮಿ ಇತ್ತು, ಇನ್ನು ಮುಂದೆ ಸ್ವಲ್ಪ ತುಂಬಾ ಧೈರ್ಯನೇ ಜಾಸ್ತಿ ಬರ್ತಿದೆ. ಅಂಡ್ ಇನ್ನು ಮುಂದೆ ನಿಮ್ಮ ನಿಮ್ಮ ರಕ್ತ ಸಂಬಂಧ ಆಗಿರೋ ರಿಲೇಟಿವ್ಸ್ ಆಗಿರ್ಬೋದು, ನಿಮ್ಮ ಮಾವ, ನಿಮ್ಮ ಅತ್ತೆ, ಅವ್ರ ಜೊತೆ ಸಂಬಂಧ ತುಂಬಾ ಚೆನ್ನಾಗಿರುತ್ತೆ. ಇಷ್ಟು ದಿವಸ ಸ್ವಲ್ಪ ಏನು ಚೆನ್ನಾಗಿದ್ದಿಲ್ಲ ನಿಮ್ಮ ಅತ್ತೆ ನಿಮ್ಮ ಮಾವ ಜೊತೆ, ಮತ್ತೆ ನಿಮ್ಮ ಅಣ್ಣ, ಅಕ್ಕ, ತಂಗಿ, ತಮ್ಮ ಅವ್ರ ಜೊತೆ ಏನು ಸಂಬಂಧ ಒಂದಿಷ್ಟು ಚೆನ್ನಾಗೇ ಇಲ್ಲ ಅಂದ್ರೆ ಇನ್ನು ಮುಂದೆ ತುಂಬಾ ಚೆನ್ನಾಗಿರುತ್ತೆ ಅಂತ ತೋರಿಸಿದೆ. ಯಾಕಂದ್ರೆ ಕೇತು ಗ್ರಹ ಇಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಬದಲಾವಣೆ ಆಗುತ್ತೆ ಅಂತ ತೋರಿಸಿದೆ ನಿಮ್ ಲೈಫ್ ಅಲ್ಲಿ. ಅದು ಇಲ್ದಿರ ನೆಕ್ಸ್ಟ್ ನೀವು ಒಂದು ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್, ಇನ್ಸ್ಟಾಗ್ರಾಮು ಮತ್ತೆ ಫೇಸ್ಬುಕ್ ಯಾವುದೇ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರೂ ಒಂದು ಚಾನೆಲ್ ಓಪನ್ ಮಾಡಿ ವ್ಯೂಸ್ ವಿಡಿಯೋ ಹಾಕಿ ಚೆನ್ನಾಗಿ ಒಳ್ಳೆ ವ್ಯೂಸ್ ಬರಬೇಕು, ಒಳ್ಳೆ ಫೇಮ್ ಆಗ್ಬೇಕನ್ನೋರಿಗೆ ಖಂಡಿತ ಯೂಸ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಅಂಡ್ ನೀವೇನಾದ್ರು ಬುಕ್ ಬರೀತಾ ಇದ್ರೆ ಈ ಟೈಮಲ್ಲಿ ಬುಕ್ ಬರ್ದಿ ಪಬ್ಲಿಷ್ ಆಗಿ ಪ್ರಿಂಟ್ ಆಗಿ, ಸೊ ಅದು ಎಲ್ರಿಗೂ ಹೋಗೋ ಪಾಸಿಬಿಲಿಟಿ ತುಂಬಾ ಇದೆ. ಮತ್ತೆ ಡಾಕ್ಯುಮೆಂಟೇಶನ್, ಇಷ್ಟ ದಿವಸ ಒಂದು ಸೈಟ್ ತಕೊಬೇಕು ಅನ್ಕೊಂತ ಇದ್ರಿ, ಆ ಸೈಟ್ ಅಲ್ಲಿ ತುಂಬಾ ಡಾಕ್ಯುಮೆಂಟೇಶನ್ ಪ್ರಾಬ್ಲಮ್ ಇತ್ತು. ಅದು ನಂಬರ್ ಚೆನ್ನಾಗಿರ್ತಾ ಇದ್ದಿಲ್ಲ, ಏನೋ ಒಂದು
ID ಕಾರ್ಡು, ಆಧಾರ್ ಕಾರ್ಡು, ಪಾನ್ ಕಾರ್ಡು, ಬ್ಯಾಂಕ್ ಸ್ಟೇಟ್ಮೆಂಟು, ಇಲ್ಲ ಆ ಪಟ್ಟ ಚಿಟ್ಟ ಇದ್ರಲ್ಲಿ ಏನಾದ್ರೂ ತುಂಬಾ ಪ್ರಾಬ್ಲಮ್ ಇರ್ತಾ ಇತ್ತು ಇಷ್ಟು ದಿವಸ. ಇನ್ನು ಮುಂದೆ ಖಂಡಿತ ಅದು ನಿಂತೋಗಿರೋ ಎಲ್ಲಾ ಕೆಲಸಗಳು ಶುರುವಾಗುತ್ತೆ. ಈ ಟೈಮಲ್ಲಿ ನಿಮಗೆ ಡಾಕ್ಯುಮೆಂಟ್ ಚೆನ್ನಾಗಿರೋ ಸಿಗುತ್ತೆ, ಒಳ್ಳೆ ಸರ್ಟಿಫಿಕೇಟ್ ಸಿಗುತ್ತೆ. ಅದರಿಂದ ನೀವು ಆದಷ್ಟು ಬೇಗ ಮನೆ ಪತ್ರ, ಸೈಟ್ ಆಗಿರ್ಬೋದು, ಗಾಡಿದು ಡಾಕ್ಯುಮೆಂಟ್ಸ್ ಎಲ್ಲ ಚೆನ್ನಾಗಿ ಆಲ್ರೆಡಿ ಸಿಗುತ್ತೆ ಅಂತ ತೋರಿಸ್ತಿದೆ. ನೀವು ಒಂದ್ಸರಿ ಚೆಕ್ ಮಾಡಿಕೊಂಡು ಅದನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡೆ ಖಂಡಿತ ತುಂಬಾ ಚೆನ್ನಾಗಿರುತ್ತೆ ಅಂತ ತೋರಿಸ್ತಿದೆ. ಸೊ ನೀವು ಈ ಟೈಮಲ್ಲಿ ಡಾಕ್ಯುಮೆಂಟೇಶನ್ ಕನ್ಫ್ಯೂಷನ್ ಏನಿರೋದಿಲ್ಲ. ಆರಾಮಾಗಿ ನಿಮಗೆ ಡಾಕ್ಯುಮೆಂಟೇಶನ್ ವರ್ಕು ಎಲ್ಲ ಆಗದಷ್ಟು ಬೇಗ ಆಗುತ್ತೆ. ಬ್ಯಾಂಕಲ್ಲಿ ಸಹ ಬ್ಯಾಂಕಲ್ಲಿ ವರ್ಕ್ ಮಾಡೋರಿಗೆ ಮತ್ತೆ ಬ್ಯಾಂಕ್ ಸಂಬಂಧಪಟ್ಟಿರೋ ಲೋನ್ ಇನ್ನು ಸಾಂಕ್ಷನ್ ಆಗ್ತಿಲ್ಲ ಅನ್ನೋರಿಗೆ ಈ ಟೈಮಲ್ಲಿ ಈ ಚೆಕ್ ಬುಕ್ ಸಂಬಂಧಪಟ್ಟಿದ್ದು ತುಂಬಾ ಆಗದಷ್ಟು ಬೇಗ ಆಗುತ್ತೆ. ನಿಂತೋಗಿರೋ ಎಲ್ಲಾ ಕೆಲಸಗಳು, ಒಂದು ಸಿಗ್ನೇಚರ್ ಸೈನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ, ಒಂದು ಜಾಬ್ ಆಫರ್ ಲೆಟರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ, ಒಂದು ಡಾಕ್ಯುಮೆಂಟ್ ಸೈನ್ ಮಾಡ್ಬಿಟ್ಟೆ ನನ್ನ ಲೈಫ್ ಸೆಟ್ಲ್ ಆಗ್ಬಿಡುತ್ತೆ ಅನ್ನೋರು ವೆಯ್ಟ್ ಮಾಡ್ತಾ ಇರೋರಿಗೆ ಖಂಡಿತ ಈ ಟೈಮಲ್ಲಿ ಸಿಗ್ನೇಚರು, ಡಾಕ್ಯುಮೆಂಟು, ಸೈನು ಇವೆಲ್ಲ ಆಗದಷ್ಟು ಬೇಗ ತುಂಬಾ ಬೇಗ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ತೋರಿಸುತ್ತೆ. ಮೇನ್ ಇಂಪಾರ್ಟೆಂಟ್ ವಿಚಾರ ಬಂದು ಪ್ರೀತಿ ಮಾಡೋರಿಗೆ ಸ್ವಲ್ಪ ತುಂಬಾ ಚೆನ್ನಾಗಿದೆ. ಲವ್ ಮ್ಯಾರೇಜ್ಗೆ ಎಕ್ಸಲೆಂಟ್ ಟೈಮ್ ಅಂತ ಹೇಳ್ತೀನಿ. ನೀವೇನಾದ್ರೂ ಲವ್ ಮಾಡ್ತಾ ಇದ್ದೆ, ಲವ್ ಮ್ಯಾರೇಜ್ ಆಗೋ ಪಾಸಿಬಿಲಿಟಿ ಇದೆ. ನೀವು ಇಷ್ಟಪಟ್ಟಿರೋ ಹುಡುಗ ಹುಡುಗಿ ಯಾರಿಗಾದ್ರೂ ಸರಿ, ಇನ್ನು ಧೈರ್ಯನೇ ಇಲ್ಲ, ಸ್ವಲ್ಪ ಧೈರ್ಯ ಕಮ್ಮಿ ಇದೆ ಅನ್ನೋರಿಗೆ ಈ ಟೈಮಲ್ಲಿ ಧೈರ್ಯ ಮಾಡಿ ಮನೆಯಲ್ಲಿ ಬಂದು ಕುತ್ಕೊಂಡು ಮಾತಾಡಿ, ಸೊ ಮನೆಯಲ್ಲಿ ಅವ್ರನ್ನ ಕನ್ವಿನ್ಸ್ ಮಾಡಿ ಮದುವೆ ಆಗ್ತಾರೆ ಅಂತ ತೋರಿಸಿದೆ. ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗುತ್ತೆ ಅಂತ ತೋರಿಸಿದೆ. ಟ್ರೈ ಮಾಡ್ಬೋದು. ಕಾಂಪಿಟೇಷನ್ ಎಕ್ಸಾಮ್ಗೆ ಬರ್ದಿರೋರು ಇನ್ನು ರಿಸಲ್ಟ್ ಬಂದಿಲ್ಲ ಅನ್ನೋರ್ಗೆ ಈ ಟೈಮಲ್ಲಿ ಕಾಂಪಿಟೇಷನ್ ಎಕ್ಸಾಮ್ ಅಲ್ಲಿ ವಿನ್ ಆಗಿ ಗೌರ್ಮೆಂಟ್ ಆಗೋ ಎಲ್ಲಾ ಪಾಸಿಬಿಲಿಟಿ ಇದೆ. ಸೊ ಈ ಟೈಮಲ್ಲಿ ಕೇತು ಗ್ರಹನೂ ಸಪೋರ್ಟ್ ಮಾಡ್ತಿದೆ, ಅಲ್ಲಿ ಶನಿ ಗ್ರಹ 10ನೇ ಮನೆ ಕುತ್ಕೊಂಡಿರೋದ್ರಿಂದ ಕಾಂಪಿಟೇಷನ್ ಎಕ್ಸಾಮ್ ಅಲ್ಲಿ ವಿನ್ ಆಗಿ ಗೌರ್ಮೆಂಟ್ ಜಾಬು ಆಫರ್ ಲೆಟರ್ಗೋಸ್ಕರ ಇಲ್ಲ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿರೋರಿಗೆ ಖಂಡಿತ ಈ 2026 ಅಲ್ಲಿ ನೀವು ಗವರ್ಮೆಂಟ್ ಸೀಟಲ್ಲಿ ಕುತ್ಕೊಂತೀರಾ ಅಂತ ತೋರಿಸ್ತಿದೆ. ನೀವು ಟ್ರೈ ಮಾಡ್ಬೋದು. ಮತ್ತೆ ವೆಹಿಕಲ್ ತಕೊಬೇಕನ್ನೋರಿಗೆ ಒನ್ ಆಫ್ ದಿ ಬೆಸ್ಟ್ ಟೈಮು. ಎಲ್ಲದಕ್ಕೂ ಟೈಮ್ ಚೆನ್ನಾಗಿದೆ. ಗೋಚರ ಪ್ರಕಾರ ಮಾತ್ರ ತುಂಬಾ ಟೈಮ್ ಚೆನ್ನಾಗಿದೆ ಅಂತ ತೋರಿಸ್ತಿದೆ. ದಶಾಭುಕ್ತಿ ಪ್ರಕಾರ ಒಂದ್ಸರಿ ಟೈಮ್ ಚೆಕ್ ಮಾಡ್ಕೋಬೇಕು. ಮತ್ತೆ ಇದೇ ಕೇತು ಗ್ರಹ ಬಂದು ನಿಮಗೆ ಮುಂದಿನ ವರ್ಷ 2026 ಅಲ್ಲಿ ಎಂಡಿಂಗ್ ಅಲ್ಲಿ 2ನೇ ಮನೆಗೆ ಬರುತ್ತೆ. ಆವಾಗ ಹಣಕಾಸು ವಿಚಾರದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಯಾವ ರೀತಿ ನೋಡ್ಕೊಂಡೇನು 2026, 2027, 2028 ಈ 3 ವರ್ಷನು ಲಕ್ಷ ಅಲ್ಲ ಕೋಟಿಗಟ್ಟಲೆ ದುಡಿಬಹುದು. ನಾನು ಮುಂಚೆ ರಾಹು ಸಂಚಾರ ವಿಡಿಯೋದಲ್ಲಿ ಹೇಳಿದ್ದೀನಿ, ಆ ವಿಡಿಯೋ ಚೆಕ್ ಮಾಡಿ. ಆ ವಿಡಿಯೋ ನೋಡಿಲ್ಲ ಅಂದ್ರೆ ಒಂದ್ಸರಿ ಹೋಗಿ ನೋಡಿ, ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಈ ಬರೋ 3 ವರ್ಷ ಎಲ್ಲಾ ಮಿಥುನ ರಾಶಿಯವರಿಗೆ 2026, 2027, 2028 ಈ 3 ವರ್ಷದಲ್ಲಿ ಸಾಧಾರಣ ಮನುಷ್ಯನು 1 ಕೋಟಿ ದುಡಿಬಹುದು. ಚೆನ್ನಾಗಿ ಒಂದೆಲ್ಲೂ ಬೆಟರ್ ಆಗಿರೋರು 5 ಕೋಟಿ, 10 ಕೋಟಿ, ಎಷ್ಟು ಕೋಟಿ ಬೇಕಾದ್ರೂ ದುಡಿಬಹುದು. ತುಂಬಾ ಜನ ಅದು ಕೇಳ್ತಾರೆ, ನಮಗೆ ಕೋಟಿಗಟ್ಟಲೆ ದುಡ್ಡು ಬೇಕಾಗಿಲ್ಲ, ಆರೋಗ್ಯ ಚೆನ್ನಾಗಿರ್ಬೇಕು, ಸೊ ನೆಮ್ಮದಿ ಇರ್ಬೇಕಂದ್ರೆ ಕಂಪಲ್ಸರಿ ನೆಮ್ಮದಿ ಇರುತ್ತೆ. ಯಾಕಂದ್ರೆ ಶನಿ ಗ್ರಹ ಮುಂದಿನ ವರ್ಷ 11ನೇ ಮನೆಗೆ ಬರೋದ್ರಿಂದ ಖಂಡಿತ ನಿಮಗೆ ಮನಸ್ಸಿಗೆ ನೆಮ್ಮದಿ, ಶಾಂತಿ, ಆರೋಗ್ಯ, ಮೇಯ್ನು ಆರೋಗ್ಯನ ಸಿಗುತ್ತೆ. ಮಕ್ಕಳ ವಿಚಾರದಲ್ಲಿ ತುಂಬಾ ಒಳ್ಳೆ ಅನುಕೂಲ ಆಗುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಈ 3 ವರ್ಷದಲ್ಲಿ 2026, 27, 28 ಈ 3 ವರ್ಷದಲ್ಲಿ ಯಾರಾದ್ರೂ ಒಬ್ರು ನಿಮಗೆ ಫ್ರೀ ಆಗಿ ನಿಮ್ಗೆ ಒಂದು 5 ಲಕ್ಷ 10 ಲಕ್ಷ ದುಡ್ಡು ಕೊಡ್ತಾರೆ, ಬರ್ದಿಟ್ಕೊಳ್ಳಿ. 2026, 2027, 2028 ಈ 3 ವರ್ಷದಲ್ಲಿ ಯಾರಾದ್ರೂ ಒಬ್ರು ನಿಮಗೆ ಎತ್ಕೊಂಡ್ಬಂದು ಫ್ರೀ ಆಗಿ ದುಡ್ಡು ಕೊಡ್ತಾರೆ. ದುಡ್ಡು ಕೊಟ್ಟಿದ್ದಾದ್ಮೇಲೆ ಬಂದು 3 ವರ್ಷ ಆದ್ಮೇಲೆ ಈ ವಿಡಿಯೋಗೆ ಬಂದು ಕಾಮೆಂಟ್ ಮಾಡಿ. ತುಂಬಾ ಇಂಪ್ರೂವ್ಮೆಂಟ್ ಆಗ್ತಿದೆ. ಸೊ 2026 ಅಲ್ಲಿ ಎಲ್ಲಾ ರಾಶಿ ಕಂಪೇರ್ ಮಾಡಿ ನೋಡ್ಕೊಂಡ್ರು ನಿಮ್ಮ ರಾಶಿ ಒನ್ ಆಫ್ ದಿ ಬೆಸ್ಟ್ ಟೈಮ್ ಆಗಿರುತ್ತೆ. ಸ್ವಲ್ಪ ಅವಮಾನ ಇದ್ದೇ ಇರುತ್ತೆ, ಬಟ್ ಅವಮಾನ ಇದ್ರೆ ಕೂಡ ಮೇಯ್ನು ನಿಮ್ಮ ದಶಾಭಕ್ತಿ ಚೆನ್ನಾಗಿರ್ಬೇಕು. ನಾನು ಇಷ್ಟೊತ್ತು ಹೇಳಿದ್ದು ಖಂಡಿತ ನಿಮ್ಮ ಲೈಫ್ ಅಲ್ಲಿ ತುಂಬಾ ವರ್ಕ್ ಆಗುತ್ತೆ, ಬಟ್ ಒಂದು ಸರಿ ನಿಮ್ಮ ದಶಾಭಕ್ತಿ ಚೆಕ್ ಮಾಡ್ಕೊಳ್ಳಿ. ದಶಾಭಕ್ತಿ ಪ್ರಕಾರ ನಿಮಗೆ ನಡೀತಾರ ದಶಾಭಕ್ತಿ ಏನಾದ್ರು ರಾಹು ದಶ, ಗುರು ದಶ, ಶನಿ ದಶ
ಯಾವುದೇ ದಶೆ ನಡಿಬೋದು. ಬಟ್ ಭುಕ್ತಿ ಅಂತ ಇರುತ್ತೆ. ಅದು 1 ವರ್ಷ, 2 ವರ್ಷ ಇರುತ್ತೆ. ಆ ಭುಕ್ತಿ ಏನಾದ್ರು ಈ 3 ವರ್ಷ ಚೆನ್ನಾಗಿದ್ದೆ, ನಿಮ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಗೋಚರ ಪ್ರಕಾರ ಈ 3 ವರ್ಷ ನಿಮ್ಗೆ ಎಲ್ಲಾ ರೀತಿ ಹಣಕಾಸು, ಕೆಲ್ಸ, ಮದುವೆ, ಮಕ್ಳು, ಪ್ರಾಪರ್ಟಿ, ಫಾರಿನ್ ಟ್ರಿಪ್ ಎಲ್ಲಾ ಕೊಡುತ್ತೆ ಈ 3 ವರ್ಷ. ದಶಾಭುಕ್ತಿ ಪ್ರಕಾರ ಈ 3 ವರ್ಷ ನಿಮಗೆ ಚೆನ್ನಾಗಿ ಸಪೋರ್ಟ್ ಮಾಡಿದೆ ನಿಮ್ ಲೈಫು 100% ಚೆನ್ನಾಗಿರುತ್ತೆ. ಸಪೋಸ್ ದಶಾಭುಕ್ತಿ ಚೆನ್ನಾಗಿ ಇಲ್ದಿರಾ ಬರೀ ಗೋಚರ ಮಾತ್ರ ಇದ್ದೆ ನಿಮ್ ಲೈಫು ಒಂದು 20-30% ಮಾತ್ರ ಇಂಪ್ರೂವ್ಮೆಂಟ್ ಆಗುತ್ತೆ. ಇವಾಗಿರೋ ಲೈಫ್ಗಿಂತ ಇನ್ನೊಂದು ಸ್ಟೆಪ್. ದಶಾಭುಕ್ತಿ ಚೆನ್ನಾಗಿದೆ, 4-5 ಸ್ಟೆಪ್ ನಿಮ್ ಲೈಫಲ್ಲಿ ಮುಂದೆ ಇಂಪ್ರೂವ್ಮೆಂಟ್ ಡೆವಲಪ್ಮೆಂಟ್ ಆಗ್ಬೋದು. ಸೊ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ಈ ಯಂತ್ರ ತಾಯಿತ್ವ ಬಗ್ಗೆ ಹೇಳ್ತೀನಂತ. ಸೊ ಈ ಯಂತ್ರ ತಾಯಿತ್ವ ಏನಂದ್ರೆ ನಾಳೆ ಹುಣ್ಣಿಮೆ ಇದೆ. ಸೊ ಹುಣ್ಣಿಮೆ ದಿವಸ ನಾವು ಯಂತ್ರ ತಾಯಿತ್ವ ಮಾಡ್ತಿದ್ದೀವಿ. ಏನಿಗೆ ಈ ಯಂತ್ರ ತಾಯಿತ್ವ ವರ್ಕ್ ಆಗುತ್ತೆ ಅಂದ್ರೆ ನಿಮಗೆ ತುಂಬಾ ಪ್ರಾಬ್ಲಮ್ ಇರುತ್ತೆ. ಕಾಮನ್ ಆಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಏನೋ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಒಂದು ಕೆಲಸ ಸಿಗ್ತಿಲ್ಲ, ಪ್ರಮೋಷನ್ ಆಗ್ತಿಲ್ಲ, ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗ್ತಿಲ್ಲ, ಇಲ್ಲ ಇನ್ನು ಮಕ್ಕಳಾಗ್ತಿಲ್ಲ, ಕೋರ್ಟ್ ಕೇಸ್ ಇನ್ನು ಪ್ರಾಬ್ಲಮ್ ಇನ್ನು ಸಾಲ್ವ್ ಆಗ್ತಿಲ್ಲ, ಫಾರಿನ್ ಟ್ರಿಪ್ ಇನ್ನು ಹೋಗಕ್ ಆಗ್ತಾ ಇಲ್ಲ, ಫಾರಿನ್ ಟ್ರಾವೆಲ್ ಆಗ್ತಿಲ್ಲ, ವೀಸಾ ಅಪ್ಲೈ ಮಾಡಿದೀನಿ ಇನ್ನೂ ಆಗ್ತಿಲ್ಲ. ಸೊ ಸ್ವಲ್ಪ ಬ್ಲಾಕ್ ಮ್ಯಾಜಿಕ್ ಆಗಿದೆ, ಶತ್ರುಗಳಿಂದ ಸ್ವಲ್ಪ ತುಂಬಾ ಕಷ್ಟ ಅನುಭವಿಸ್ತಾ ಇದ್ದೀನಿ. ಏನೇ ಕೆಲಸ ಮಾಡಿದ್ರು ಲೈಫ್ ಅಲ್ಲಿ ಇಂಪ್ರೂವ್ಮೆಂಟ್ ಇಲ್ಲ, ಡೆವಲಪ್ಮೆಂಟ್ ಇಲ್ಲ ಅನ್ನೋರ್ಗೆ, ಆರೋಗ್ಯ ಸಮಸ್ಯೆ ತುಂಬಾ ಇದೆ, ಮದುವೆ ಜೀವನ ಸಂಬಂಧ ರಿಲೇಶನ್ಶಿಪ್ ಸ್ವಲ್ಪ ಪ್ರಾಬ್ಲಮ್ ತೊಂದರೆ ಆಗಿದೆ ಅನ್ನೋರ್ಗೆ, ನಿಮ್ ಎಲ್ಲಾ ಸಮಸ್ಯೆಗೂ ನಾಳೆ ಹುಣ್ಣಿಮೆ ದಿವಸ ಈ ಬುಧವಾರ ನೈಟೇ ಶುರುವಾಗುತ್ತೆ. ಬುಧವಾರ ನೈಟೇ ಹುಣ್ಣಿಮೆ ಶುರುವಾಗುತ್ತೆ. ಗುರುವಾರ ಪೂರ್ತಿ ಇರುತ್ತೆ. ನಿಮಗೆ ಬೇಕಿದ್ರೆ ಕಾಲ್ ಮಾಡಿ. ಸೊ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ 7 ಗಂಟೆವರೆಗೂ ನಮ್ದು ಆಫೀಸ್ ಇರುತ್ತೆ. 6 ಗಂಟೆ ಸಂಜೆ 6 ಗಂಟೆ 7 ಗಂಟೆವರೆಗೂ ಇರುತ್ತೆ. ನೀವು ಕಾಲ್ ಮಾಡಿ ಬುಕ್ ಮಾಡ್ಕೋಬಹುದು. ಇದು ಎಷ್ಟಾಗುತ್ತೆ ಅಂದ್ರೆ ₹1200 ಆಗುತ್ತೆ. ಇದು ನೀವುಗೆ ಎಲ್ಲಾ ವಿಚಾರಕ್ಕೂ ವರ್ಕ್ ಆಗುತ್ತೆ. ಪರ್ಟಿಕ್ಯುಲರ್ ನಿಮ್ಗೆ ಏನ್ ಸಮಸ್ಯೆ ಅಂತ ಕಾಲ್ ಮಾಡಿ ನಮ್ಗೆ ಹೇಳ್ದೆ ಆ ವಿಚಾರದಲ್ಲಿ ಮಾಡ್ಕೊಡ್ತೀವಿ. ಇಲ್ಲ ನಂಗೆ ಯಾವ್ದೋ ಸಮಸ್ಯೆ ಇಲ್ಲ, ಜನರಲ್ ಆಗಿ ಎಲ್ಲದಕ್ಕೂ ಬೇಕಂದ್ರೆ ಮಾಡ್ಕೊಡ್ತೀವಿ. ಎಕ್ಸಾಂಪಲ್ ಇವಾಗ ನೀವು ಕಾಲ್ ಮಾಡಿ ಇನ್ನು ಮದುವೆ ಆಗ್ತಿಲ್ಲ, ಪ್ರಮೋಷನ್ ಆಗ್ತಿಲ್ಲ ಅಂದ್ರೆ ನೀವ್ ಏನ್ ವಿಚಾರದಲ್ಲಿ ಕಾಲ್ ಮಾಡಿ ನಮ್ಗೆ ಕೇಳ್ತೀವೋ ಆ ವಿಚಾರದಲ್ಲಿ ಈ ಯಂತ್ರ ತಾಯಿತು ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಿಮಗೆ ಇದನ್ನ ಕೊರಿಯರ್ ಮುಖಾಂತರ ನೀವು ಯಾವ ಅಡ್ರೆಸ್ ಅಲ್ಲಿ ಇದ್ರೋ ಆ ಅಡ್ರೆಸ್ಗೆ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ. ಬೇಕಿದ್ರೆ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಇದ್ರದ್ದು ₹1200 ಆಗುತ್ತೆ. ನಿಮ್ಗೆ ಓಕೆ ಅಂದ್ರೆ ಕಾಲ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಮಿಸ್ ಮಾಡ್ದಿರಾ ಜ್ಯೋತಿಷ್ಯ ಪ್ರಪಂಚ ಅನ್ನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.